ರೈಲಿನಿಂದ ರಾಘವ ಕೆಳಗಿಳಿದಾಗ ರಾತ್ರಿ ಸುಮಾರು 8 ಗಂಟೆಯಾಗಿತ್ತು. ಆ ಪುಟ್ಟ ರೈಲು ನಿಲ್ದಾಣದಲ್ಲಿ ಜನರಿರಲಿಲ್ಲ. ಸುತ್ತಲೂ ದಟ್ಟವಾದ ಕತ್ತಲು ಆವರಿಸಿತ್ತು. ನಿಲ್ದಾಣದಲ್ಲಿ ಒಬ್ಬ ಮುದಿ ಚಹಾ ಮಾರುವ ಅಜ್ಜ ಅಲೆದಾಡುತ್ತಿದ್ದರು. ಅಜ್ಜ, ಸ್ವಲ್ಪ ಇತ್ತು ಕೇಳಿ. ಬನ್ನಿ ಸಾಹೇಬ್ರೆ, ಬಿಸಿ ಬಿಸಿ ಚಹಾ ಕುಡಿತೀಹಾನ್. ಇಲ್ಲ ಅಜ್ಜ, ಈಗ ಚಹಾ ಬೇಡ. ಇಲ್ಲಿಂದ ರಾಮದುರ್ಗದ ಪೋಸ್ಟ್ ಆಫೀಸ್ಗೆ ಹೋಗುವುದು ಹೇಗೆ? ನಾನಲ್ಲಿಗೆ ಹೊಸದಾಗಿ ಬಂದಿರೋ ಪೋಸ್ಟ್ ಮಾಸ್ಟರ್. ಓಹೋ, ನೀವೇನಾ ಹೊಸ ಪೋಸ್ಟ್ ಮಾಸ್ಟರು? ನೋಡಿ ಸಾಹೇಬ್ರೆ, ಆ ಜಾಗ ಇಲ್ಲಿಂದ ಸ್ವಲ್ಪ ದೂರವಿದೆ. ನೀವೊಂದು ಕೆಲಸ ಮಾಡಿ, ನಿಲ್ದಾಣದಿಂದ ಸ್ವಲ್ಪ ಮುಂದೆ ಹೋದ್ರೆ ಒಂದು ಚಹಾ ಅಂಗಡಿ ಸಿಗ್ತದೆ. ಅಲ್ಲಿ ನಮ್ಮ ಭೈರವ ರಿಕ್ಷಾದವನು ಕುಳಿತಿರ್ತಾನೆ. ಈ ರಾತ್ರಿಯಲ್ಲಿ ಅವನೊಬ್ಬನೇ ನಿಮ್ಮನ್ನ ಅಲ್ಲಿಗೆ ಕರೆದೊಯ್ಯಬಲ್ಲವನು. ರಾಘವ ಅಜ್ಜನಿಗೆ ಧನ್ಯವಾದ ಹೇಳಿ ಮುಂದೆ ನಡೆದ. ಸ್ವಲ್ಪ ದೂರದಲ್ಲೇ ಒಂದು ಸಣ್ಣ ಬೆಳಕು ಕಂಡಿತು. ಅದು ಆ ಚಹಾ ಅಂಗಡಿ. ಇಲ್ಲಿ ಭೈರವ ಅನ್ನೋರಿದ್ದಾಗ? ಹೌದು ಸಾಹೇಬ್ರೆ, ನಾನೇ ಭೈರವ್. ಹೇಳಿ, ಎಲ್ಲಿಗೆ ಹೋಗಬೇಕು? ನಾನು ರಾಮದುರ್ಗದ ಪೋಸ್ಟ್ ಆಫೀಸ್ನ ಹೊಸ ಪೋಸ್ಟ್ ಮಾಸ್ಟರ್. ಪ್ರಕಾಶ್ ಅವರು ನನ್ನ ವಾಸಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಓ, ಆ ಮನೆಯಾ? ಸರಿ, ಬನ್ನಿ ಸಾಹೇಬ್ರೆ, ಕುಳಿತುಕೊಳ್ಳಿ. ಆದರೆ ಇಷ್ಟು ದೂರದಿಂದ ಬಂದಿದ್ದೀರಾ, ಒಂದು ಚಹಾ ಕುಡಿದು ಹೋಗೋಣವೇ? ಬೇಡ ಭೈರವ, ಈಗಾಗಲೇ ತುಂಬಾ ತಡವಾಗಿದೆ. ಬೇಗ ಹೊರಡೋಣ ಬಾ. ರಿಕ್ಷಾ ಕತ್ತಲ ಹಾದಿಯಲ್ಲಿ ಸಾಗುತ್ತಿತ್ತು. ಸುತ್ತಲೂ ದಟ್ಟವಾದ ಕಾಡು ಮತ್ತು ವಿಚಿತ್ರವಾದ ನಿಶಬ್ದವಿತ್ತು. ಸಾಹೇಬ್ರೆ, ನೀವಲ್ಲಿ ಒಬ್ಬರೇ ಇರಲು ಬಂದಿದ್ದೀರಾ? ಅಲ್ಲಿನ ವಿಷಯ ನಿಮ್ಗೇನಾದ್ರೂ ಗೊತ್ತಿದೆಯೇ? ವಿಷಯ ಅಂದ್ರೆ ಏನ್ ಹೇಳ್ತಿದ್ಯಾ ಭೈರವ? ಪೋಸ್ಟ್ ಮಾಸ್ಟರ್ ಕೆಲ್ಸ ಅಂದ್ಮೇಲೆ ಒಬ್ನೇ ಇರ್ಬೇಕಲ್ವೇ? ಏನಿಲ್ಲ ಸಾಹೇಬ್ರೆ, ಸುಮ್ಮನೆ ಕೇಳಿದೆ ಅಷ್ಟೇ. ಅಲ್ಲಿ ಯಾರೂ ಒಬ್ಬರೇ ಇರಲು ಧೈರ್ಯ ಮಾಡುವುದಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಒಂದು ಹಳೆಯ ಮನೆ ಬಂದಿತು. ಅಲ್ಲಿ ರಂಗಣ್ಣ ಎಂಬುವವನು ಕಾದು ನಿಂತಿದ್ದ. ಬನ್ನಿ ರಾಘವ ಅವರೇ, ಬನ್ನಿ. ಇದು ನಿಮ್ಮ ರೂಮು. ಪಕ್ಕದಲ್ಲಿ ಅಡುಗೆ ಮನೆ ಇದೆ. ಕೆಲಸದವಳು ಊಟ ಮಾಡಿ ಹೋಗಿದ್ದಾಳೆ. ನೀವು ತುಂಬ ಸುಸ್ತಾಗಿರಬೇಕು, ವಿಶ್ರಾಂತಿ ತಗೊಳ್ಳಿ. ರಂಗಣ್ಣ ಹೋಗುವ ಮುನ್ನ ಕಿಟಕಿಯ ಕಡೆ ಬೆರಳು ತೋರಿಸಿ ಹೇಳಿದ. ಒಂದು ಮುಖ್ಯವಾದ ವಿಷಯ, ರೂಮಿನ ಆ ಕಡೆಯ ಕಿಟಕಿಯನ್ನು ಮಾತ್ರ ರಾತ್ರಿ ಹೊತ್ತು ತೆರೆಯಬೇಡಿ. ಯಾಕೆ ರಂಗಣ್ಣ, ಯಾಕೆ ತೆರೆಯಬಾರದು? ಅಲ್ಲಿ ಏನೂ ಇಲ್ಲ ಸಾಹೇಬ್ರೆ, ಬರೀ ಈಚಲು ಮರಗಳು ಮತ್ತು ಒಂದು ಹಳೆಯ ಕೊಳಕು ಕೆರೆ ಇದೆ ಅಷ್ಟೇ. ಅದಕ್ಕೆ ಹೇಳಿದ್ದು. ಸರಿ, ನಾನ್ ಬರ್ತೀನಿ. ರಂಗಣ್ಣನ ಮಾತು ರಾಘವನ ಮನಸ್ಸಿನಲ್ಲಿ ಅನುಮಾನ ಮೂಡಿಸಿತು. ಭೈರವನ ಮಾತುಗಳು ಮತ್ತು ರಂಗಣ್ಣನ ಎಚ್ಚರಿಕೆ ಏನೋ ರಹಸ್ಯವನ್ನು ಮುಚ್ಚಿಟ್ಟಂತಿತ್ತು. ಯಾಕೆ ಇವರೆಲ್ಲ ಹೀಗೆ ಆಡ್ತಿದ್ದಾರೆ? ಕಿಟಕಿ ತೆರೆದ್ರೆ ಏನಾಗುತ್ತೆ ಅಂತ ನೋಡಿಯೇ ಬಿಡ್ತೀನಿ. ರಾಘವ ಕುತೂಹಲ ತಡೆಯಲಾರದೆ ಕಿಟಕಿ ತೆರೆದ. ತಂಪಾದ ಗಾಳಿ ರೂಮಿನೊಳಗೆ ನುಗ್ಗಿತು. ಹೊರಗೆ ಚಂದ್ರನ ಬೆಳಕಿನಲ್ಲಿ ಈಚಲ ಮರಗಳ ದಟ್ಟವಾದ ಕಾಡು ಮತ್ತು ಒಂದು ಶಾಂತವಾದ ಕೆರೆ ಕಾಣಿಸುತ್ತಿತ್ತು. ರಾಘವ ಕಿಟಕಿ ಮುಚ್ಚಿ ಮಲಗಿದ. ಆದರೆ ಮಧ್ಯರಾತ್ರಿಯಲ್ಲಿ ಅಚಾನಕ್ಕಾಗಿ ಒಬ್ಬ ಮಹಿಳೆಯ ಅಳುವ ಧ್ವನಿ ಕೇಳಿಸಿ ಅವನ ನಿದ್ರೆ ಭಂಗವಾಯಿತು. ಇದೇನು, ಇಷ್ಟು ರಾತ್ರಿಯಲ್ಲಿ ಯಾರು ಅಳುತ್ತಿರೋದು? ಈ ಧ್ವನಿ ಕಿಟಕಿಯ ಕಡೆಯಿಂದ ಬರ್ತಿದೆಯಲ್ಲ. ಅವನು ಎದ್ದು ನೋಡಿದಾಗ ತಾನು ಮುಚ್ಚಿದ್ದ ಕಿಟಕಿ ತಾನಾಗಿಯೇ ತೆರೆದಿತ್ತು. ಹೊರಗೆ ಬಿಳಿ ಸೀರೆಯುಟ್ಟ ಮಹಿಳೆಯೊಬ್ಬಳು ಕೆರೆಯ ಕಡೆಗೆ ನಡೆದು ಹೋಗುತ್ತಿರುವುದು ಕಂಡಿತು. ಯಾರ್ ನೀವು? ನಿಲ್ಲಿ, ಅಷ್ಟ್ರಾತ್ರಿಯಲ್ಲಿ ಎಲ್ಲಿಗೋಗ್ತಿದ್ದೀರಾ? ಆದರೆ ಯಾವುದೇ ಉತ್ತರ ಬರಲಿಲ್ಲ. ರಾಘವ ಧೈರ್ಯ ಮಾಡಿ ಮನೆಯಿಂದ ಹೊರಗೆ ಬಂದು ಆ ಮಹಿಳೆಯನ್ನು ಹಿಂಬಾಲಿಸಿದ. ಆದರೆ ಆಕೆ ಕೆರೆಯ ಹತ್ತಿರ ಹೋಗುತ್ತಿದ್ದಂತೆ ಮಾಯವಾದಳು. ರಾಘವನಿಗೆ ಸುತ್ತಲೂ ಒಂದು ನಿಗೂಢ ಶಕ್ತಿ ಇರುವಂತೆ ಭಾಸವಾಯಿತು. ಭಯದಿಂದ ಅವನು ವಾಪಸ್ ಮನೆಗೆ ಓಡಿಬಂದ. ಮರುದಿನ ಬೆಳಿಗ್ಗೆ ರಾಘವ ಹಳ್ಳಿಯ ದಾರಿಯಲ್ಲಿ ನಡೆಯುತ್ತಿರುವಾಗ ರಂಗಣ್ಣ ಕೆರೆಯ ದಂಡೆಯ ಮೇಲೆ ಕುಳಿತು ಕಂಡಿತು. ರಂಗಣ್ಣ, ನಿನ್ನೆ ರಾತ್ರಿ ಏನೋ ವಿಚಿತ್ರ ನಡೆಯಿತು. ಆ ಕೆರೆಯ ರಹಸ್ಯಮೇನು ಅಂತ ನನಗೀಗಲೇ ಹೇಳಬೇಕು. ನೀವು ಕಿಟಕಿ ತೆರೆದಿದ್ದೀರಿ ಅಲ್ವಾ ಸಾಹೇಬರೇ? ನಾನು ನಿಮಗೆ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೆ. ಆ ಬಿಳಿ ಸೀರೆಯ ಹೆಣ್ಣುಮಗಳು ಈಗ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಯಾರವಳು? ಏನಾಯ್ತು? ಹೇಳು.
ಅವಳು ಸವಿತಾ, ಈ ಹಳ್ಳಿಯ ಬಡ ಹುಡುಗಿ. ಅವಳ ಮದುವೆಯಾದ ಕೆಲವೇ ದಿನಗಳಲ್ಲಿ ತಾಯಿ ತೀರಿಹೋದಳು. ಗಂಡನ ಮನೆಯಲ್ಲಿ ವರದಕ್ಷಿಣೆಗಾಗಿ ಅವಳಿಗೆ ದಿನ ನರಕ ತೋರಿಸುತ್ತಿದ್ದರು. ಒಂದು ದಿನ ಅವಳು ಕೆರೆಯಲ್ಲಿ ಮುಳುಗಿ ಆತ್ಮಹತ್ಯೆ ಮಾಡಿಕೊಂಡಳು ಅಂತ ಎಲ್ಲರೂ ಹೇಳಿದರು. ಅಂದಿನಿಂದ ಆ ಕೆರೆಯಲ್ಲಿ ಅವಳ ಆತ್ಮ ಅಲೆದಾಡುತ್ತಿದೆ. ಅಂದು ಸಂಜೆ ರಾಘವ ಮತ್ತೆ ಕಿಟಕಿಯ ಹತ್ತಿರ ನಿಂತಿದ್ದಾಗ ಅದೇ ಮಹಿಳೆ ಕೆರೆಯ ದಂಡೆಯ ಮೇಲೆ ಅಳುತ್ತಾ ಕುಂತಿರುವುದು ಕಂಡಿತು. ರಾಘವ ಕೆರೆಯ ಹತ್ತಿನ ಹೋದ. ಸವಿತಾ, ಯಾಕೆ ನೀನಿಷ್ಟು ದುಃಖದಲ್ಲಿದ್ದೀಯಾ? ನಿನ್ನ ಸಾವು ಆತ್ಮಹತ್ಯೆಯೋ ಅಥವಾ ಕೊಲೆಯೋ? ಸವಿತಾ ಮೆಲ್ಲನೆ ತಿರುಗಿದಳು. ಅವಳ ಮುಖ ಭಯಾನಕವಾಗಿತ್ತು. ಕಣ್ಣುಗಳಿಂದ ರಕ್ತ ಸುರಿಯುತ್ತಿತ್ತು. ನಾನು ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ನನ್ನ ಗಂಡ ಮತ್ತು ಅವನ ಮನೆಯವರು ವರದಕ್ಷಿಣೆಗಾಗಿ ನನ್ನನ್ನು ಈ ಕೆರೆಯಲ್ಲಿ ಮುಳುಗಿಸಿಕೊಂಡರು. ನನ್ನ ಆತ್ಮಕ್ಕೆ ಮುಕ್ತಿಯಿಲ್ಲ. ಅವರಿಗೆ ಶಿಕ್ಷೆ ಆಗುವವರೆಗೂ ನನಗೆ ಶಾಂತಿ ಸಿಗೋದಿಲ್ಲ. ರಾಘವನಿಗೆ ಅವಳ ಪರಿಸ್ಥಿತಿ ನೋಡಿ ಮರುಕವಾಯಿತು. ಸವಿತಾ, ನಾನು ನಿನಗೆ ಮಾತು ಕೊಡ್ತೀನಿ. ನಿನಗೆ ನ್ಯಾಯ ಕೊಡಿಸುತ್ತೇನೆ ಮತ್ತು ನಿನ್ನ ಅಂತ್ಯ ಸಂಸ್ಕಾರವನ್ನು ಗೌರವಯುತವಾಗಿ ಮಾಡುವ ವ್ಯವಸ್ಥೆ ಮಾಡುತ್ತೇನೆ. ರಾಘವನ ಮಾತು ಕೇಳಿದ ತಕ್ಷಣ ಸವಿತಾಳ ಭಯಾನಕ ಮುಖ ಶಾಂತವಾಯಿತು. ಅವಳು ಮೆಲ್ಲನೆ ಮಾಯವಾದಳು. ಮರುದಿನ ಬೆಳಿಗ್ಗೆ ರಾಘವ ಇಡೀ ಹಳ್ಳಿಯ ಜನರನ್ನು ಕರೆದು ಕೆರೆಯ ಹತ್ತಿರ ಹೋದ. ಪೊಲೀಸರ ಸಮ್ಮುಖದಲ್ಲಿ ಕೆರೆಯ ನೀರನ್ನು ಜಾಲಿಸಿದಾಗ ಅಲ್ಲಿ ಒಂದು ಕವಚ ಮತ್ತು ಅಸ್ಥಿಪಂಜರ ಸಿಕ್ಕಿತು. ಅದು ಈ ಬೇಚಾರಿ ಸವಿತಾಳದ್ದೇ ಆಗಿತ್ತು. ಸವಿತಾಳ ಗಂಡ ಮತ್ತು ಅತ್ತೆ ಮಾವ ಪೊಲೀಸರನ್ನು ನೋಡಿ ಓಡಿ ಹೋಗಲು ಪ್ರಯತ್ನಿಸಿದರು. ಆದರೆ ಗ್ರಾಮಸ್ಥರು ಅವರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದರು. ಅಂದು ಸಂಜೆ ಹಳ್ಳಿಯ ಸ್ಮಶಾನದಲ್ಲಿ ಶಾಸ್ತ್ರೋಕ್ತವಾಗಿ ಸವಿತಾಳ ಅಂತ್ಯಸಂಸ್ಕಾರ ನಡೆಯಿತು. ರಾಘವ ಕಿಟಕಿಯ ಹತ್ತಿರ ನಿಂತು ನೋಡಿದಾಗ ಸವಿತಾಳ ಆತ್ಮ ದೂರದಲ್ಲಿ ನಿಂತು ಕೈಮುಗಿದು ಹಾರುತ್ತಾ ಹೋಗುವುದು ಕಂಡಿತು. ಅಂದಿನಿಂದ ರಾಮದುರ್ಗದ ಆ ಮನೆಯಲ್ಲಿ ಮತ್ತು ಕೆರೆಯಲ್ಲಿ ಯಾವುದೇ ಅಳುವ ಧ್ವನಿ ಕೇಳಿಸಲಿಲ್ಲ.